ನಾವಿವತ್ತು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಪ್ರಾಬ್ಲಮ್ಸು ಮಾಡೋಣ. ಸೊ ನಾನು ನೋಟಿಸ್ ಬೋರ್ಡ್ ಮೇಲೆ ಇಲ್ಲಿ ನಾನು ನಿಮಗೆ ಒಂದು ಪ್ರಾಬ್ಲಮ್ನ ಬರೆದಿದ್ದೀನಿ, ಆಲ್ರೆಡಿ ಟೈಮ್ ಸೇವ್ ಆಗುತ್ತೆ ಅಂತ. ನೋಟ್ಸಲ್ಲಿ ಬರ್ಕೊಳ್ಳಿ. ಇದೇನು ಹೇಳುತ್ತಂದರೆ ಪ್ರಾಬ್ಲಮ್ಸ್ ಆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆನ್ ಸೆಕ್ಯೂರಿಟೀಸ್. ಕಂಪ್ಯೂಟ್ ದಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ಉಪೇಂದ್ರ ಫಾರ್ ದಿ ಅಸೆಸ್ಮೆಂಟ್ ಇಯರ್ 1920 who held the following investment during the previous year 2018-19. First point, rupees 30,000 13.5% securities of a paper mill company limited listed. Second point, rupees 35,000 11% securities of a paper mill company limited listed. Third point, rupees 3,550 received as interest on Deepak Fertilizers Limited listed. Next, fourth point, rupees 7,000 received as interest on Karnataka government bonds. Fifth point, rupees 6,000 received as interest on tax-free public limited company securities limited. Sixth point, rupees 30,000 10% tax-free commercial securities. Seventh point, rupees 10,000 10% central government securities. Eighth point, rupees 10,000 15% municipal corporation bonds. Ninth point, dividend from domestic company rupees 3,200 gross. Tenth point, during the year he also won WON a Karnataka state lottery. The net amount received was rupees 27,600. 11th point, interest on all the securities is payable on 1st July and 1st January every year. Bank charged rupees 200 as collection charges. ಸೊ ಈ ಪ್ರಾಬ್ಲಮ್ಮು ಕೊಟ್ಟಿದ್ದಾರೆ. ಈ ಪ್ರಾಬ್ಲಮಲ್ಲಿ ಮ್ಯಾಕ್ಸಿಮಮ್ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಸೆಕ್ಯೂರಿಟೀಸ್ ಬಗ್ಗೆನೇ ಕೊಟ್ಟಿದ್ದಾರೆ. ಸೆಕ್ಯೂರಿಟೀಸಲ್ಲಿ ಲಿಸ್ಟೆಡು ನಾನ್ ಲಿಸ್ಟೆಡ್ ಎರಡೂ ಇದೆ. ಸೊ ಲಿಸ್ಟೆಡ್ ಇರಲಿ ನಾನ್ ಲಿಸ್ಟೆಡ್ ಇರಲಿ ಟ್ರೀಟ್ಮೆಂಟ್ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಸೆಕ್ಯೂರಿಟೀಸಲ್ಲಿ ನಿಮಗೆ ಪ್ರಾಬ್ಲಮ್ ಕೊಟ್ಟರೆ ನೀವು ಸೆಕ್ಯೂರಿಟೀಸ್ನ ವಿಂಗಡಿಸ್ಕೊಳ್ಬೇಕಾಗತ್ತೆ. ಇದರಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಯಾವುದಿದೆ, ಇದರಲ್ಲಿ ಕಮರ್ಷಿಯಲ್ ಸೆಕ್ಯೂರಿಟೀಸು ಟ್ಯಾಕ್ಸ್ ಫ್ರೀ ಯಾವುದಿದೆ, ಇದರಲ್ಲಿ ಕಮರ್ಷಿಯಲ್ ಸೆಕ್ಯೂರಿಟೀಸು ಲೆಸ್ ಟ್ಯಾಕ್ಸ್ ಯಾವುದಿದೆ, ಈ ಮೂರಲ್ಲೂ ವಿಂಗಡಿಸ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ನ ಆನ್ಸರ್ ಮಾಡೋದು ತುಂಬ ಈಸಿ ಆಗುತ್ತೆ. ಇಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ. ಇಲ್ಲ ಹಿಂಗೇನೆ. ಸೊ ಇದು 30,000 13.5% ಸೆಕ್ಯೂರಿಟೀಸ್ ಆಫ್ ಎ ಕಮರ್ಷಿಯಲ್ ಆಫ್ ಎ ಪೇಪರ್ ಮಿಲ್ ಇದು, ಮತ್ತು 35,000 11% ಸೆಕ್ಯೂರಿಟೀಸ್ ಆಫ್ ಇದೆರಡು ಒಂದೇ ಥರ ಇದೆ. ಇವೆರಡೂ ಕೂಡ ಕಮರ್ಷಿಯಲ್ಲು ಸೆಕ್ಯೂರಿಟೀಸು, ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸು. ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಬರುತ್ತೆ, ಇದು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸಲ್ಲಿ ಬರುತ್ತೆ. ಅಂದರೆ ನೀವೇನು ಮಾಡಬೇಕಂದ್ರೆ 30,000 ಇಂಟು 13.5 35,000 ಇಂಟು 11%, ಬರೀ ಇದರ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಬರ್ತವೆ ಇವು. ಆಮೇಲೆ ನೆಕ್ಸ್ಟು ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ನೀವು. ಇಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ನೋಡಿ 10,000 10% ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟಿ, 10,000 15% ಮುನ್ಸಿಪಲ್ ಕಾರ್ಪೊರೇಷನ್ ಬಾಂಡ್ಸ್. ಮುನ್ಸಿಪಲ್ ಕಾರ್ಪೊರೇಷನ್ ಈಸ್ ಆಲ್ಸೋ ಲೈಕ್ ಎ ಗೌರ್ಮೆಂಟ್. ಸೊ ಇದು ಎರಡು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಯಿತು, ಎರಡು ಕಮರ್ಷಿಯಲ್ ಆಯಿತು, ಎರಡು ಗೌರ್ಮೆಂಟ್ ಆಯಿತು. ಇನ್ನು ಟ್ಯಾಕ್ಸ್ ಫ್ರೀ ಯಾವುದಿದೆ ಚೆಕ್ ಮಾಡ್ಕೊಳ್ಳಿ. ಟ್ಯಾಕ್ಸ್ ಫ್ರೀ ಯಾವ್ದು ಬರುತ್ತೆ ಅಂತ ಹೇಳಿದರೆ ಇಲ್ಲಿ ಒಂದು ನೋಡಿ, ಇದು 5ನೇ ಪಾಯಿಂಟು ಮತ್ತು 6ನೇ ಪಾಯಿಂಟು ಟ್ಯಾಕ್ಸ್ ಫ್ರೀ ಆಯಿತಾ. ಇದು ಗೌರ್ಮೆಂಟ್ ಸೆಕ್ಯೂರಿಟೀಸು, ಇದು ಟ್ಯಾಕ್ಸ್ ಫ್ರೀ, ಇದು ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಲೆಸ್ ಟ್ಯಾಕ್ಸು. 6 ಪಾಯಿಂಟ್ ನಾವು ನೋಡ್ಕೊಂಡಂಗೆ ಆಯ್ತು. ಇಲ್ಲಿ ಅದರ ಟ್ರೀಟ್ಮೆಂಟ್ ಹೇಗೆ ಮಾಡೋದು ಅಂತ ನಾವು ನೋಡ್ಕೋಬೇಕಾಗತ್ತೆ ಆಯಿತಾ. ಗೌರ್ಮೆಂಟಲ್ಲಿ ಇಲ್ಲೊಂದಿದೆ ನೋಡಿ, ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇದೂ ಯಾವುದಿದು ಇಂಟ್ರೆಸ್ಟ್ ಆನ್ ಕರ್ನಾಟಕ ಗೌರ್ಮೆಂಟ್ ಬಾಂಡ್ಸು, ಇದು ಗೌರ್ಮೆಂಟ್ ಸೆಕ್ಯೂರಿಟೀಸು. ಈಗ 1 by 1 ನಾವು ಇದು ಐಡೆಂಟಿಫೈ ಥರ ಮಾಡ್ಕೊಂಡು ಆದಮೇಲೆ ನಾವು ಅನಲೈಸ್ ಮಾಡ್ತಾ ಹೋಗಬೇಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ, 30,000 13.5% ಸೆಕ್ಯೂರಿಟೀಸ್ ಆಫ್ ಎ ಪೇಪರ್ ಮಿಲ್ ಅಂದರೆ ಇದು ಕಮರ್ಷಿಯಲ್ ಸೆಕ್ಯೂರಿಟಿ. ಈ ಸೆಕ್ಯೂರಿಟಿಗೆ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟಿ, ಇದಕ್ಕೆ ಗ್ರಾಸಿಂಗ್ ಅಪ್ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ 30,000 ಇಂಟು 13.5 ಮಾಡಿದ್ರೆ ಏನು ಅಮೌಂಟ್ ಬರುತ್ತೆ ಅದು ಹಾಕ್ಕೋಬೇಕಾಗತ್ತೆ. ಅದೇ ರೀತಿ 35,000 11% ಸೆಕ್ಯೂರಿಟೀಸ್ ಆಫ್ ಎ ಪೇಪರ್ ಮಿಲ್, ಇದು ಕಮರ್ಷಿಯಲ್ ಸೆಕ್ಯೂರಿಟಿ, ಇದಕ್ಕೂ ಕೂಡ ಸೇಮ್ ಟ್ರೀಟ್ಮೆಂಟು 35,000 ಇಂಟು 11%. ನೆಕ್ಸ್ಟು 3,550 ರಿಸೀವ್ಡ್ ಆ್ಯಸ್ ಇಂಟ್ರೆಸ್ಟ್ ಆನ್ ದೀಪಕ್ ಫರ್ಟಿಲೈಸರ್ ಕಂಪನಿ ಲಿಮಿಟೆಡ್ ಲಿಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ರಿಸೀವ್ಡ್ ಏನಿದೆ ಅಮೌಂಟ್ ಕೊಟ್ಟಿದ್ದಾರೆ. ನಾನು ಹಿಂದಿನ ವೀಡಿಯೋನಲ್ಲಿ ಹೇಳಿದೆ
ಇಂಟ್ರೆಸ್ಟ್ ರಿಸೀವ್ಡ್ ಏನಾದರೂ ಅಮೌಂಟ್ ಕೊಟ್ಟರೆ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸಲ್ಲಿ ಗ್ರಾಸ್ ಅಪ್ ಮಾಡ್ಕೋಬೇಕು. ಇದು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟಿ. ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಎರಡು ಬರುತ್ತೆ ಅಲ್ವಾ, ಒಂದು ಟ್ಯಾಕ್ಸ್ ಫ್ರೀ ಬರುತ್ತೆ, ಇನ್ನೊಂದು ಲೆಸ್ ಟ್ಯಾಕ್ಸ್ ಬರುತ್ತೆ. ಟ್ಯಾಕ್ಸ್ ಫ್ರೀ ಆಲ್ವೇಸ್ ಗ್ರಾಸಿಂಗ್ ಅಪ್ ಮಾಡ್ಕೋತೀವಿ. ಆದರೆ ಈ ಲೆಸ್ ಟ್ಯಾಕ್ಸು ಕಮರ್ಷಿಯಲ್ ಸೆಕ್ಯೂರಿಟೀಸು ಬರೀ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ, ಆರೋ ಮಾರ್ಕಲ್ಲಿ ತೋರಿಸಿದೆ ನಾನು, ನಾವು ಗ್ರಾಸಿಂಗ್ ಅಪ್ ಮಾಡ್ಕೋಬೇಕಾಗತ್ತೆ. ಅಂದರೆ 3550 ಇಂಟು 100/90 ಮಾಡ್ಕೋಬೇಕಾಗತ್ತೆ ಇದು. ಆಮೇಲೆ ನೆಕ್ಸ್ಟು ₹7,000 ರಿಸೀವ್ಡ್ ಆ್ಯಸ್ ಇಂಟ್ರೆಸ್ಟ್ ಆನ್ ಕರ್ನಾಟಕ ಗೌರ್ಮೆಂಟ್ ಬಾಂಡ್ಸ್. ಅಂದರೆ ಇದು ಗೌರ್ಮೆಂಟ್ ಸೆಕ್ಯೂರಿಟಿ. ಇದು ಈ ಗೌರ್ಮೆಂಟ್ ಸೆಕ್ಯೂರಿಟಿನಲ್ಲಿ ನಿಮ್ಗೇನಾದರೂ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಏನಾದರೂ ಕೊಟ್ಟಿದ್ರೆ ಅಮೌಂಟ್ ಇಂಟು ಆ ಇಂಟ್ರೆಸ್ಟ್ ನಾವು ಹಾಕ್ಕೋಬೋದಾಗಿತ್ತು. ಆದರೆ ಇಲ್ಲಿ ಬರೀ ಅಮೌಂಟ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಹಾಗಾಗಿ ಇದು ಗೌರ್ಮೆಂಟ್ ಸೆಕ್ಯೂರಿಟಿ ಆಗುತ್ತೆ. ಗೌರ್ಮೆಂಟ್ ಸೆಕ್ಯೂರಿಟಿದು ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಅಂದರೆ ಇದು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟಿ. ಇದು ಇಲ್ಲಿ ಎಲ್ಲೂ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟಿ ಅಂತ ಮೆನ್ಷನ್ ಮಾಡಿಲ್ಲ. ಯಾವಾಗ ಗೌರ್ಮೆಂಟ್ ಹೆಸರಿದೆ ಇದರಲ್ಲಿ, ಆದರೆ ಟ್ಯಾಕ್ಸ್ ಫ್ರೀ ಅಂತ ಮೆನ್ಷನ್ ಮಾಡಿಲ್ಲ. ಮಾಡದೆ ಹೋದರೆ ಅದು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟಿ ಅಂತ ನಾವು ಅನ್ಕೋಬೇಕಾಗತ್ತೆ. ಆ್ಯಂಡ್ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಇದರಲ್ಲಿ ಎರಡು ಥರ ಬರುತ್ತೆ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಅಮೌಂಟು ಇಂಟ್ರೆಸ್ಟ್ ಕೊಡ್ಬೋದು. ನೋಡಿ, ಇಲ್ಲಿ ಆಲ್ರೆಡಿ ನಾವು ಐಡೆಂಟಿಫೈ ಮಾಡಿದ್ದೀವಿ. 10,000 10%, 10,000 15%. ಜಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ ಹಾಕ್ಕೋಬೇಕಷ್ಟೇ. ಆದರೆ ಇಲ್ಲಿ ಅಮೌಂಟ್ ಕೊಟ್ಟವ್ರೆ, ಹಾಗಾಗಿ ನಾವು ಡೈರೆಕ್ಟ್ಲಿ ಅಮೌಂಟೇ ಹಾಕ್ಕೋಬೇಕಾಗತ್ತೆ. 7,000 ಇದಕ್ಕೆ ಏನು ಪರ್ಸೆಂಟೇಜ್ ಅವರು ಕೊಟ್ಟಿಲ್ಲ. ನೆಕ್ಸ್ಟು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸಲ್ಲಿ ಎರಡು ಇದ್ದಾವೆ. ಪಾಯಿಂಟ್ ನಂಬರ್ 5, 6,000 ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಪಬ್ಲಿಕ್ ಕಂಪನಿ ಸೆಕ್ಯೂರಿಟೀಸು. ದೆನ್ 30,000 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ನೋಡಿ, ಇವೆರಡರಲ್ಲೂ ವ್ಯತ್ಯಾಸ ಏನಂದರೆ, ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, 6,000 ಅಮೌಂಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ಲಿ ಆ 6,000 ಅಮೌಂಟ್ ನಾವು ತಗೋಬೇಕಾಗತ್ತೆ. ಇಲ್ಲೂ ಮಾತ್ರ ಏನು ಮಾಡಿದ್ದಾರೆ ಅಂದರೆ, ಅಮೌಂಟ್ ಜೊತೆಗೆ ಪರ್ಸೆಂಟೇಜು ಕೊಟ್ಟಿದ್ದಾರೆ. ಎರಡೂ ಕೂಡ ಟ್ಯಾಕ್ಸ್ ಫ್ರೀನೇ. ಬೋತ್ ದ ಸೆಕ್ಯೂರಿಟೀಸ್ ಆರ್ ಟ್ಯಾಕ್ಸ್ ಫ್ರೀ. ಇಲ್ಲಿ ಅಮೌಂಟ್ ಕೊಟ್ಟಾಗ ಟ್ಯಾಕ್ಸ್ ಫ್ರೀನಲ್ಲಿ ಅವರು ಐದರ ಅಮೌಂಟು ಅಥವಾ ಇದು ಬರೀ ಅಮೌಂಟ್ ಕೊಟ್ಟಿದ್ದಾರೆ ಟ್ಯಾಕ್ಸ್ ಫ್ರೀನಲ್ಲಿ. ಇದನ್ನು ನಾವು ಗೌರ್ಮೆಂಟ್ ಅಂತ, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂದರೆ ಗೌರ್ಮೆಂಟ್ ಕಂಪನಿ ಅಲ್ಲ ಇದು. ಎಲ್ಲೂ ಕೂಡ ಇಲ್ಲಿ ಗೌರ್ಮೆಂಟ್ ಇದು ಟ್ಯಾಕ್ಸ್ ಫ್ರೀ ಇದು ಸೆಕ್ಯೂರಿಟಿ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಬರೀ ಹೇಳಿರೋದೇನೆಂದರೆ, ಅವರು 6,000 ರಿಸೀವ್ಡ್ ಆ್ಯಸ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್. ಪಾಯಿಂಟ್ ನಂಬರ್ ಎಷ್ಟೇದಿದು? 5ನೇ ಪಾಯಿಂಟು. ಲೆಟ್ ಮಿ ಕ್ಲಾರಿಫೈ ಇಟ್. ಸೊ ₹6,000 ರಿಸೀವ್ಡ್ ಆ್ಯಸ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತ ಹೇಳಿದರೆ, ಇದು ಕೂಡ ಕಮರ್ಷಿಯಲಲ್ಲೇ ಬರುತ್ತೆ. ಗೌರ್ಮೆಂಟ್ ಅನ್ನೋ ವರ್ಡ್ ಇದರಲ್ಲಿಲ್ಲ. ಬರೀ ಅಮೌಂಟ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟು ಈ ಥರ ಕೊಟ್ಟಿಲ್ಲ. ಈ ಥರ ಕೊಟ್ಟಾಗ ನಾವೇನು ಮಾಡ್ಕೋಬೇಕು ಅಂದರೆ, 6,000ಗೆ ನಾವು ಗ್ರಾಸ್ ಅಪ್ ಮಾಡ್ಕೋಬೇಕಾಗತ್ತೆ. 6,000 ಇಂಟು 100/90 10%. ಓಕೆನಾ? ಸೊ ಇದು ಗ್ರಾಸ್ ಅಪ್ ಯಾಕೆ ಮಾಡ್ಕೋತೀವಿ ಅಂದರೆ, ಅಮೌಂಟ್ ಕೊಟ್ಟಿದ್ದಾರೆ. ರಿಸೀವ್ಡ್ ಅಂದರೆ ನೆಟ್ ಅಂತ ಅಮೌಂಟ್ ಕೊಟ್ಟಿದ್ದಾರೆ. ಇದು ಕೂಡ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲೇ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲೇ ಬರುತ್ತೆ. ಸೊ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಎರಡು ಬರುತ್ತೆ. ಒಂದು ಟ್ಯಾಕ್ಸ್ ಫ್ರೀ ಬರುತ್ತೆ, ಎರಡನೇದು ಲೆಸ್ ಟ್ಯಾಕ್ಸ್ ಬರುತ್ತೆ. ಸೊ ಟ್ಯಾಕ್ಸ್ ಫ್ರೀ ಅದರಲ್ಲಿ ಏನಾದರೂ ಟ್ಯಾಕ್ಸ್ ಫ್ರೀ ಅಂತ ವರ್ಡ್ ಬಂದರೆ ಅದನ್ನು ನಾವೇನು ಮಾಡ್ತೀವಿ, ಗ್ರಾಸಿಂಗ್ ಅಪ್ ಮಾಡ್ಕೋತೀವಿ. ಅದು ಅಮೌಂಟ್ ಬರಲಿ ಅಥವಾ ಇಂಟ್ರೆಸ್ಟ್ ಬರಲಿ, ಇದೆರಡೂ ಟ್ಯಾಕ್ಸ್ ಫ್ರೀನೇ. ಆದರೆ ಇಲ್ಲಿ ವ್ಯತ್ಯಾಸ ಏನಂದರೆ, ಇದರಲ್ಲಿ ಬರೀ ಅಮೌಂಟ್ ಕೊಟ್ಟಿದ್ದಾರೆ, ಆದ್ರೂ ನಾವು ಗ್ರಾಸ್ ಅಪ್ ಮಾಡ್ಕೋಬೇಕು. ಇಲ್ಲಿ ಅಮೌಂಟ್ ಜೊತೆಲಿ ಇಂಟ್ರೆಸ್ಟ್ ಕೊಟ್ಟರೂ ಕೂಡ ಗ್ರಾಸ್ ಅಪ್ ಮಾಡ್ಕೋಬೇಕು. ಸೊ ಇದನ್ನು ಗ್ರಾಸ್ ಅಪ್ ಮಾಡೋದು ಹೇಗೆ ಅಂದರೆ, 6,000 ಇಂಟು 100/90. ಇದನ್ನು ಗ್ರಾಸ್ ಅಪ್ ಮಾಡೋದು ಹೇಗೆ ಅಂದರೆ, 30,000 ಇಂಟು ಮಾಮೂಲಿ 10% ಏನಿದೆ ಅದು ಹಾಕ್ಕೊಂಡು ಇಲ್ಲಿ ಅಮೌಂಟ್ ಬರುತ್ತೆ ನಮಗೆ 3,000. 3,000 ಇಂಟು 100/90 ಮಾಡ್ಕೋಬೇಕಾಗತ್ತೆ ಗ್ರಾಸ್ ಅಪ್ಪು. ಅಮೌಂಟ್ ಕೊಟ್ಟರು ಗ್ರಾಸ್ ಅಪ್ ಮಾಡಬೇಕು ಟ್ಯಾಕ್ಸ್ ಫ್ರೀಗೆ, ಅಮೌಂಟ್ ಜೊತೆಲಿ ಇಂಟ್ರೆಸ್ಟ್ ಕೊಟ್ಟರು ಮಾಡಬೇಕಾಗತ್ತೆ. ಆಮೇಲೆ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಎರಡು ಇದೆ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ, 10,000 10% ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸು, 10,000 15% ಮುನ್ಸಿಪಲ್ ಕಾರ್ಪೊರೇಷನ್ ಬಾಂಡು. ಬರೀ ಇದರ ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟಾಗುತ್ತೆ ಪರ್ಸೆಂಟೇಜ್ ಲೆಕ್ಕ ಆಗ್ಬಿಟ್ಟು ಅಮೌಂಟ್ ಹಾಕೋದಷ್ಟೇ. 10,000 ಇಂಟು 10%, 10,000 ಇಂಟು 15% ಅಷ್ಟೇ. ಇದು ಗೌರ್ಮೆಂಟ್ ಸೆಕ್ಯೂರಿಟೀಸ್ಗೆ ಅಷ್ಟೇ ಮಾಡಬೇಕು. ಟ್ಯಾಕ್ಸ್ ಫ್ರೀ ಅಂತ ಎಲ್ಲೂ ಕೊಟ್ಟಿಲ್ಲ, ಆದರೆ ಇದು ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಎರಡೂ. ಆಮೇಲೆ ನೆಕ್ಸ್ಟು ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅಂತ ಇದೆ. ಡೊಮೆಸ್ಟಿಕ್ ಕಂಪನಿಯಿಂದ ಡಿವಿಡೆಂಡ್ ತಗೊಂಡ್ರೆ ಅದು ಎಕ್ಸೆಂಪ್ಟೆಡು, ಇಟ್ ಈಸ್ ನಾಟ್ ಟ್ಯಾಕ್ಸಬಲ್.
ಆಮೇಲೆ ನೆಕ್ಸ್ಟು ಡ್ಯೂರಿಂಗ್ ದ ಇಯರ್ ಹಿ ಒನ್ ಎ ಕರ್ನಾಟಕ ಸ್ಟೇಟ್ ಲಾಟ್ರಿ ಆ್ಯಂಡ್ ರಿಸೀವ್ಡ್ ನೆಟ್ ಅಮೌಂಟ್ ರಿಸೀವ್ ಆಗಿದೆ ಲಾಟ್ರಿ ಟಿಕೆಟಲ್ಲಿ. ನೆಟ್ ಅಂತ ಬಂದರೆ ನಾವು ಗ್ರಾಸ್ ಅಪ್ ಮಾಡ್ಕೋಬೇಕು. 27,600 ಇಂಟು 100/70 ಲಾಟ್ರಿ ಟಿಕೆಟ್ಗೆ 100/70 ತಗೋಬೇಕು. ಆಮೇಲೆ ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಆಲ್ ಸೆಕ್ಯೂರಿಟೀಸ್ ಪೇಬಲ್ ಅದೇನು ನಮಗೇನು ಅವಶ್ಯಕತೆ ಇಲ್ಲ. ಆದರೆ ಬ್ಯಾಂಕ್ನವರು ಇವೆಲ್ಲ ಅಮೌಂಟು ಅವ್ರಿಗೇನು ರೆಸಿಪ್ಟ್ಗಾಗಲಿ ಪೇಮೆಂಟ್ಸ್ಗಾಗಲಿ ಬ್ಯಾಂಕ್ನವರು ಚಾರ್ಜಸ್ಸು 200 ರೂಪಾಯಿ ಮಾಡಿದ್ದಾರೆ. ಲಾಸ್ಟಲ್ಲಿ ಡಿಡಕ್ಷನ್ 200 ರೂಪಾಯಿ ಬ್ಯಾಂಕ್ ಚಾರ್ಜಸ್ ಅಂತ ಕೊಡಬೇಕಾಗತ್ತೆ. ಸೊ ಹಾಗಾದರೆ ಫಸ್ಟು ನಾವು ಸೆಕ್ಯೂರಿಟೀಸ್ ಪ್ರಾಬ್ಲಮ್ ಕೊಟ್ಟರೆ ಬಿಗ್ ಪ್ರಾಬ್ಲಮ್ ಇಂಥದ್ದು. ಫಸ್ಟು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಗೌರ್ಮೆಂಟ್ ಸೆಕ್ಯೂರಿಟಿನಲ್ಲಿ ಟ್ಯಾಕ್ಸ್ ಫ್ರೀ ಅಂತೂ ಬರೋದಿಲ್ಲ. ಸೊ ಲೆಸ್ ಟ್ಯಾಕ್ಸ್ ಬರುತ್ತೆ. ಲೆಸ್ ಟ್ಯಾಕ್ಸ್ ಯಾವುದಿದೆ ಗೌರ್ಮೆಂಟಲ್ಲಿ ನೋಡ್ಕೋಬೇಕು. ಲೆಸ್ ಟ್ಯಾಕ್ಸು ಇಲ್ಲಿ ಆಲ್ರೆಡಿ ಇದರಲ್ಲಿ ನಮಗೆ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಬಾಂಡ್ಸ್ ಇದೆ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟು ಇದು 3 ಇದ್ದಾವೆ ಆಯಿತಾ. ಸೊ ಅಲ್ಲಿ ಅಮೌಂಟ್ ಕೊಟ್ಟರೆ ನಾವೇನು ಮಾಡ್ಕೋಬೇಕು, ಡೈರೆಕ್ಟ್ಲಿ ಅಮೌಂಟ್ ಬರ್ಕೋಬೇಕಾಗತ್ತೆ. ಲೆಸ್ ಟ್ಯಾಕ್ಸಲ್ಲಿ ಅಮೌಂಟ್ ಜೊತೆಗೆ ಇಂಟ್ರೆಸ್ಟ್ ಕೊಟ್ಟಿದ್ರೆ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಕಮರ್ಷಿಯಲ್ಗೆ ಬಂದರೆ ಟ್ಯಾಕ್ಸ್ ಫ್ರೀ ಯಾವ್ದು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇದರಲ್ಲಿ 2 ಟ್ಯಾಕ್ಸ್ ಫ್ರೀ ಕೊಟ್ಟಿದ್ದಾರೆ, ನಾವು ಹಾಕ್ಕೊಂಡಿದ್ದೀವಿ. ಒಂದರಲ್ಲಿ 6,000 ರೂಪಾಯಿ ಡೈರೆಕ್ಟ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಕೊಟ್ಟಿಲ್ಲ. 6,000 ಕೊಟ್ಟಿದ್ರು ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದರೂ ಗ್ರಾಸ್ ಅಪ್ ಮಾಡ್ಕೋಬೇಕು, ಇಂಟ್ರೆಸ್ಟ್ ಕೊಟ್ಟಿದ್ರು ಕೂಡ ಗ್ರಾಸ್ ಅಪ್ ಮಾಡ್ಕೋಬೇಕು ಇವೆರಡು. ಇದಾದ ನಂತರ ನೆಕ್ಸ್ಟ್ ನಾವು ಬೇರೆ ಯಾವುದಿದೆ ಲೆಸ್ ಟ್ಯಾಕ್ಸು ಅಂಥದ್ದು ಯಾವುದಿದೆ ನೋಡ್ಕೋಬೇಕು. ನೋಡಿ ಇಲ್ಲಿ 3,550 ರಿಸೀವ್ಡ್ ಆ್ಯಸ್ ಇಂಟ್ರೆಸ್ಟ್ ಆನ್ ದೀಪಕ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂತ ಇದೆ. ಇದು ರಿಸೀವ್ಡ್ ಅಂತ ಕೊಟ್ಟಿದ್ದಾನೆ ಇಂಟ್ರೆಸ್ಟ್ ಅಮೌಂಟು ಫ್ರಮ್ ದೀಪಕ್ ಫರ್ಟಿಲೈಸರ್ಸು. ನಾವು ಇದನ್ನು ಏನು ಮಾಡಬೇಕು ಅಂದರೆ ಇದನ್ನು ನಾವು ಗ್ರಾಸಿಂಗ್ ಅಪ್ ಮಾಡ್ಕೋಬೇಕಾಗತ್ತೆ. 3,550 ರೂಪೀಸ್ ಅಂತ ಏನಾದರೂ ಅವನು ಕೊಟ್ಟಿದ್ರೆ ನಾವು ಅದನ್ನು ಗ್ರಾಸಿಂಗ್ ಅಪ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾವು ಇದನ್ನು ಗ್ರಾಸಿಂಗ್ ಅಪ್ ಮಾಡಿಕೊಂಡ್ರೆ ನಮಗೆ ಇದು ಅಮೌಂಟ್ ಎಷ್ಟು ಬರುತ್ತೆ ನೋಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ. ಸೊ ಇದು ಪಾಯಿಂಟ್ ನಂಬರ್ 3 ಏನು ಹೇಳುತ್ತೆ, ಇಂಟ್ರೆಸ್ಟ್ ಆನ್ ದೀಪಕ್ ಫರ್ಟಿಲೈಸರ್ಸ್ ಲಿಮಿಟೆಡ್. ಇಂಟ್ರೆಸ್ಟ್ ರಿಸೀವ್ಡ್ ಇದೆಲ್ಲಿ ಬರುತ್ತೆ, ಇದು ಬರೋದು ಎಲ್ಲಿಯಪ್ಪ ಅಂತ ಹೇಳಿದರೆ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಇದು ಎಲ್ಲಿ ಬರುತ್ತಿದ್ದು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸಲ್ಲಿ ಫಸ್ಟ್ ಪಾಯಿಂಟ್ ಬರುತ್ತೆ. ಅಮೌಂಟ್ ಆಫ್ ಇಂಟ್ರೆಸ್ಟ್ ಈಸ್ ಗಿವನ್ ಅಂತ ಹೇಳಿದಾಗ ಇದು ಬರ್ತದೆ. ಅದಕ್ಕೆ ನಾವು ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು. ಅಮೌಂಟ್ ಕೊಟ್ಟಿದ್ರೆ ನೀವು ವಿಡಿಯೋನ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ನಮ್ಗೆ ಗೊತ್ತಾದ ಮೇಲೆ ನಾವು ಕ್ಯಾಲ್ಕುಲೇಷನ್ ಪಾರ್ಟಿಗೆ ಹೋಗಬೇಕಾಗುತ್ತೆ. ಈಗ 1 by 1 ಲೆಟ್ ಅಸ್ ಮೂವ್ ಆನ್ ಟು ಕ್ಯಾಲ್ಕುಲೇಷನ್ ಪಾರ್ಟ್. ಕ್ಯಾಲ್ಕುಲೇಷನ್ ಆಫ್ taxable income from other sources. First point of securities of paper mill. Securities of paper mill ಎಷ್ಟಿದೆ ಅದು 30,000 into 13.5/100. ಜಸ್ಟ್ ಇದನ್ನು ಬರೀತಾ ಹೋಗ್ರಿ, ಆಮೇಲೆ ಅಮೌಂಟು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ರಿ ನೀವು. ಎರಡನೇದು ಇದು ಕೂಡ ಸೆಕ್ಯೂರಿಟೀಸ್ ಆಫ್ ಪೇಪರ್ ಮಿಲ್ 35,000 into 11/100. Next one, third one, interest received from Deepak Fertilizers 3,550 into 100/90 ಮಾಡ್ಕೋಬೇಕು ಗ್ರಾಸಿಂಗ್ ಅಪ್ ಇದಕ್ಕೆ. ನೆಕ್ಸ್ಟು ಫೋರ್ತ್ ಒನ್, ಇಂಟ್ರೆಸ್ಟ್ ರಿಸೀವ್ಡ್ on Karnataka government bonds. Directly amount ಬರ್ಕೊಳ್ಳಿ 7,000. Next point number 5, 6,000 received as interest on tax free. ಇದಕ್ಕೆ ಗ್ರಾಸಿಂಗ್ ಅಪ್ ಮಾಡಬೇಕು. ಇಂಟ್ರೆಸ್ಟ್ on tax free public limited company securities
ಅಂದರೆ ಅವರು ಬರೀ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ 6000 ಇಂಟು 100/90 ಮಾಡ್ಕೋಬೇಕು. ನೆಕ್ಸ್ಟ್ ಒನ್, $30,000 ಟ್ಯಾಕ್ಸ್ ಫ್ರೀ. ಇದರಲ್ಲಿ ಅಮೌಂಟು ಪ್ಲಸ್ ಇದು ಕೊಟ್ಟಿದ್ದಾರೆ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಫಸ್ಟು 30,000 ಇಂಟು 10/100 ಇಂಟು 100/90, 10% ಇರೋದ್ರಿಂದ ಇದು ಅಲ್ಲಿ 10 ಅದು ಹಾಕೋಬೇಕು. ನೆಕ್ಸ್ಟ್ ಪಾಯಿಂಟು 10% ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. 7th ಒನ್, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಡೈರೆಕ್ಟ್ಲಿ ಗೌರ್ಮೆಂಟ್ ಇದ್ದರೆ ಅಮೌಂಟ್ ಕೊಟ್ಟಿದ್ರೆ ನಾವು ಪರ್ಸೆಂಟೇಜ್ ಹಾಕ್ಕೊಂಡು ಅಲ್ಲಿ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್, ಇಲ್ಲಿ ಬರೀತೀನಿ, ಜಾಗ ಇಲ್ಲ ಅಲ್ಲಿ. Eighth one, municipal corporation bonds. Municipal corporation bonds, 10,000 ಇಂಟು 15/100. ಇದು ಎಕ್ಸ್ಪ್ಲನೇಷನ್ ಆಲ್ರೆಡಿ ಮಾಡಿದ್ದೀನಿ, ಗೌರ್ಮೆಂಟ್ ರಿಲೇಟೆಡು. 9ನೇದು, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಡೊಮೆಸ್ಟಿಕ್ ಕಂಪನಿ ಇದನ್ನು ಎಕ್ಸೆಂಪ್ಟೆಡ್ ಅಂತ ನಾವು ಬರ್ಕೋಬೋದು. 10ನೇ ಪಾಯಿಂಟು, ಕರ್ನಾಟಕ ಸ್ಟೇಟಿಂದ ಲಾಟ್ರಿ ವಿನ್ ಆಗಿದ್ದಾರೆ ಇವರು. ನೆಟ್ ಅಮೌಂಟ್ ರಿಸೀವ್ ಮಾಡಿದ್ದಾರೆ. ವಿನ್ನಿಂಗ್ ಫ್ರಮ್ ಲಾಟ್ರಿ ನೆಟ್ ಅಮೌಂಟ್ ಎಷ್ಟು? 27,600 ಇಂಟು 100/70 ಮಾಡ್ಕೋಬೇಕು. ಈಗ 1 by 1 ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಅಮೌಂಟ್ ಹಾಕ್ತಾ ಹೋಗೋಣ ಎಷ್ಟು ಬರುತ್ತೆ ಅಂತ. ಫಸ್ಟ್ ಒನ್ 4,050 ಬರುತ್ತೆ. ನೀವು ಕೂಡ ಮನೆಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ರಿ. 4,050 ಬರುತ್ತೆ. ನೆಕ್ಸ್ಟು 11% ಸೆಕ್ಯೂರಿಟೀಸು 35,000 ಇಂಟು 11,000, 3,850 ಬರುತ್ತೆ. ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ರಿಸೀವ್ಡು 3,944 ಬರುತ್ತೆ. ಇದು ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಕರ್ನಾಟಕ ಬಾಂಡ್ಸ್. 7,000 ಯೂಶ್ವಲಿ ನಾವು ಅದು ತಗೋಬೇಕಾಗುತ್ತೆ. ನೆಕ್ಸ್ಟು 5th ಒನ್, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ 6,000 ಇಂಟು 100/90, ದಟ್ ಈಸ್ 6,667 ಬರುತ್ತೆ. ಟ್ಯಾಕ್ಸ್ ಫ್ರೀ ಆನ್ ಕಮರ್ಷಿಯಲ್ ಸೆಕ್ಯೂರಿಟೀಸು ಪಾಯಿಂಟ್ ನಂಬರ್ 6, 3,333. Let me check out. Tax free commercial securities 30,000 into 10/100 into 100/90. So 3,333. 3,333 ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸ್ 10,000 ಇಂಟು 10/100 ಈಸ್ 1,000. ನೆಕ್ಸ್ಟು ಮುನ್ಸಿಪಲ್ ಬಾಂಡ್ಸ್ 10,000 ಇಂಟು 15% ಅಂದರೆ 1,500. ಡಿವಿಡೆಂಡ್ ಎಕ್ಸೆಂಪ್ಟು. ಲಾಟ್ರಿ ನಾವು ಬಂದಾಗ 27,600 ಇಂಟು 100/70 ಮಾಡಿದ್ರೆ ನಮಗೆ 39,428 ಬರುತ್ತೆ. 39,428 ಇಷ್ಟು ಬರುತ್ತೆ. ಸೊ ಇಷ್ಟೆಲ್ಲ ನಾವು ಟೋಟಲ್ ಮಾಡಿದ್ರೆ ನಮಗೆ
39,428 ಬರುತ್ತೆ. ಟೋಟಲ್ ಮಾಡಿದ್ರೆ 70,773 ಬರುತ್ತೆ. 70,773 ಬರುತ್ತೆ. ಇದರಲ್ಲಿ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಬ್ಯಾಂಕ್ ಚಾರ್ಜಸ್ನ ಮೈನಸ್ ಮಾಡಬೇಕು. 200 ಬ್ಯಾಂಕ್ ಚಾರ್ಜಸ್ನ ನಾವು ಮೈನಸ್ ಮಾಡಿದ್ರೆ ಇದರಲ್ಲಿ ನಮಗೆ ಉಳಿದಿರೋ ಅಮೌಂಟ್ ಎಷ್ಟಂದರೆ 70,573. 70,573 ಇದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತೀವಿ. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಸೆಕ್ಯೂರಿಟೀಸಿಗೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ ಕೊಟ್ಟರೆ ಫಸ್ಟು ನೀವು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಯಾವುದಿದೆ, ಲೆಸ್ ಗೌರ್ಮೆಂಟ್ ಸೆಕ್ಯೂರಿಟೀಸು ಅದನ್ನು ವಿಂಗಡಿಸ್ಕೊಳ್ಳಿ. ಅದಾದಮೇಲೆ ಟ್ಯಾಕ್ಸ್ ಫ್ರೀ ಯಾವುದಿದೆ ಅದನ್ನು ವಿಂಗಡಿಸ್ಕೊಳ್ಳಿ. ಟ್ಯಾಕ್ಸ್ ಫ್ರೀನಲ್ಲಿ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಯಾವುದಿದೆ ಅದನ್ನು ವಿಂಗಡಿಸ್ಕೊಳ್ಳಿ. ಆ ಥರ ನೀವು ಡಿವೈಡ್ ಮಾಡ್ಕೊಳ್ತಾ ಹೋದರೆ ನನ್ನ ಪ್ರಕಾರ ನಿಮಗೆ ಈ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಪ್ರಾಬ್ಲಮ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇದರಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಆದರೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಡಿವೈಡ್ ಮಾಡ್ಕೊಳ್ತಾ ಹೋಗಬೇಕು. ಆಯಿತಾ? ಸೊ ಟ್ಯಾಕ್ಸ್ ಫ್ರೀ ಅನ್ನೋದು 2 ರಿಂದ 3 ಬಂದೇ ಬರುತ್ತೆ. ಎಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಬರುತ್ತೆ ಅಲ್ಲಿ ಗ್ರಾಸಿಂಗ್ ಅಪ್ ಮಾಡಬೇಕು. ಗ್ರಾಸಿಂಗ್ ಅಪ್ಪು ಅವರು ಅಮೌಂಟ್ ಕೊಟ್ಟಿರಲಿ ಅಥವಾ ಅವರು ಅಮೌಂಟ್ ಜೊತೆಯಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರಲಿ, ಎರಡೂ ಕೇಸಲ್ಲೂ ಕೂಡ ನಾವು ಮಾಡಬೇಕು. ಇದು ಈ ಪ್ರಾಬ್ಲಮಲ್ಲಿ ಹಂಗೆ ಆಗಿದೆ. ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟಿ, ಇದು ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಏನು ಟ್ಯಾಕ್ಸ್ ಫ್ರೀ ಇದೆ, ಈ ಪ್ರಾಬ್ಲಮಲ್ಲಿ ಅದೇ ಥರ ಒಂದು 2 ಎಂಟ್ರಿ ಕೊಟ್ಟಿದ್ದಾರೆ. ಒಂದರಲ್ಲಿ ಬರೀ ಅಮೌಂಟ್ ಕೊಟ್ಟವ್ರೆ, ಒಂದರಲ್ಲಿ ಅಮೌಂಟ್ ಜೊತೆಗೆ ಇಂಟ್ರೆಸ್ಟು ಕೊಟ್ಟವ್ರೆ. ಅದನ್ನು ನಾವು ಮಾಡಿದ್ದೀವಿ. ಗೌರ್ಮೆಂಟ್ ರಿಲೇಟೆಡು 3 ಇದೆ. ಸೊ 3ರಲ್ಲಿ ಒಂದು ಬರೀ ಅಮೌಂಟ್ ಕೊಟ್ಟಿದ್ದಾರೆ, ಡೈರೆಕ್ಟ್ಲಿ ಅಮೌಂಟ್ ಹಾಕ್ಕೊಂಡಿದ್ದೀವಿ ನಾವು. ಬೇರೆದರಲ್ಲಿ ಅಮೌಂಟ್ ಜೊತೆಯಲ್ಲಿ ಇಂಟ್ರೆಸ್ಟ್ ರೇಟ್ ಕೊಟ್ಟವ್ರೆ, ನಾವು ಮಲ್ಟಿಪ್ಲೈ ಮಾಡಿ ಹಾಕ್ಕೊಂಡಿದ್ದೀವಿ. ಇನ್ನು ಉಳಿದಿರೋವು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸು ಬರೀ ಅಮೌಂಟ್ ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡ್ಕೋಬೇಕು ಅಂತ ನಾನು ಹೇಳಿದ್ದೆ. ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಆ ಫರ್ಟಿಲೈಸರ್ ಕಂಪ್ನಿಯಿಂದ ಏನೋ ರಿಸೀವ್ ಮಾಡಿದ್ದಾರೆ ಅದನ್ನು. ಲಾಟ್ರಿ ಟಿಕೆಟು ಆಲ್ರೆಡಿ ನಾವು ಮೊದಲೇ ಮಾಡಿದ್ದೀವಿ ಗ್ರಾಸಿಂಗ್ ಅಪ್ಪು, ಅದು ನಮಗೆ ಗೊತ್ತು. ಬ್ಯಾಂಕ್ ಚಾರ್ಜಸ್ ಅನ್ನೋದು ಕೂಡ ಇದರಲ್ಲಿ ಹೊಸ ಒಂದು ನೀವು ಕಲಿತಾ ಇರೋ ಒಂದು ಅಂಶ. ಬ್ಯಾಂಕ್ಗೆ ಏನಾದರೂ ಚಾರ್ಜ್ ಮಾಡಿದರೆ ಅದು ನಾವು ಟೋಟಲ್ ಇದು ಏನು ಬರುತ್ತೆ ಇನ್ಕಮು ಅದರಲ್ಲಿ ಲೆಸ್ ಮಾಡಿಕೊಂಡ್ರೆ ಆಮೇಲೆ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದನ್ನು ನಿಮಗೆ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ. ನನ್ನ ಪ್ರಕಾರ ನೀವು ಇನ್ನೂ 2 ರಿಂದ 3 ಪ್ರಾಬ್ಲಮ್ ಇದರಲ್ಲಿ ಮಾಡಬೇಕಾಗತ್ತೆ. ಮುಂದಿನ ಕ್ಲಾಸಲ್ಲಿ ನಾನು ಇನ್ನೂ 2 ಅಥವಾ 3 ಪ್ರಾಬ್ಲಮ್ಸು ನಿಮಗೆ ಮಾಡಿ ನಿಮ್ಮ ಕಾನ್ಫಿಡೆನ್ಸ್ ಬರೋವರೆಗೂ ಇದನ್ನು ಮಾಡಿ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದು ಒಂದು ಆನ್ಲೈನ್ ಕ್ಲಾಸು ಕೂಡ, ಝೂಮ್ ಕ್ಲಾಸು ಕೂಡ ನಾನು ತಗೋತೀನಿ. ಫಸ್ಟು ಇದು ಮುಗಿಸ್ಬಿಡ್ತೀನಿ ನಾನು. ಅದಾದ ಮೇಲೆ ಆನ್ಲೈನ್ ಕ್ಲಾಸ್ ತೊಗೊಂಡು ಕ್ಲಾರಿಫೈ ಮಾಡ್ತೀನಿ. ಅದಾದ ನಂತರ ಈ 4 ಪ್ರಾಬ್ಲಮ್ ಸೆಕ್ಯೂರಿಟೀಸ್ದು ಆದ ನಂತರ ಝೂಮ್ ಕ್ಲಾಸ್ ಆದ ನಂತರ ಇನ್ನೂ ಒಂದು 4 ದೊಡ್ಡ ಪ್ರಾಬ್ಲಮ್ಸ್ ಬರುತ್ತೆ. ಅದರಲ್ಲಿ ಸೆಕ್ಯೂರಿಟೀಸ್ ಒಂದು 3 ಪಾಯಿಂಟ್ ಬರ್ಬೋದು, ರಾಯಲ್ಟಿ 1-2 ಪಾಯಿಂಟ್ ಬರ್ಬೋದು, ಅಥವಾ ಬೇರೆ ಸೋರ್ಸಸ್ ಆಫ್ ಇನ್ಕಮ್ 1-2 ಪಾಯಿಂಟ್ ಬರ್ಬೋದು. ಅಂತಹದನ್ನು ಒಂದು 4 ಪ್ರಾಬ್ಲಮ್ ಮಾಡ್ತೀನಿ ನಾನು ಅಂತ ಹೇಳ್ತಾ, ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.